ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನೋಡಿ, ಒಂದು ಬ್ರೆಡ್ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು 5 ಸ್ಲೈಸ್ ಬ್ರೆಡ್ಡು ಚಿಕ್ಕದಿದ್ದಿಲ್ಲ, ಹಿಂಗೆ ಕ್ಯೂಬಾಗಿ ನಾನು ಏನು ಮಾಡಿದ್ದೀನಿ, ಹೆಚ್ಕೊಂಡಿದ್ದೀನಿ ಇವನ್ನ. ಆಮೇಲೆ ಒಂದು ಸ್ವಲ್ಪ ಬಟಾಟಿ ಏನದಲ್ಲ, ಒಂದು ಬಟಾಟಿ ಸ್ಕಿನ್ ಎಲ್ಲ ತೆಗಿಲಾರ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ. ಇಲ್ಲೇ ಅಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ನಾನು ಏನೇನು ಹಾಕಿದ್ದೀನಿ ಅಂದರೆ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಇದು ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡಬೇಕು, ಈಗ ನಾವು ಸೀಟಿ ಹೊಡಿಸ್ಕೋಬೇಕು, ಚಟ ಅನ್ಬೇಕು. ನೋಡಿ, ಈಗ ಇದರೊಳಗೆ ಸ್ವಲ್ಪ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದೊಂದು ಬೇರೆ ಟೇಸ್ಟ್ ಕೊಡ್ತದೆ. ಈಗ ಸ್ವಲ್ಪ ಚಟ ಅಂತಿದ್ದೀವಲ್ಲ, ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ತಾಳಿದೆ. ಇದಕ್ಕೆ ನಾನು ಇದನ್ನು ಮಾಡಿಟ್ಟಿದ್ದು ಬ್ರೆಡ್ಡು ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದೆಲ್ಲ ಚಟ ಅಂತಿದೆ, ಶೇಂಗಾ ಎಲ್ಲ ಕ್ರಿಸ್ಪಿಯಾಗಿವೆ. ಈಗೇನು ಹಾಕಿ ಮಾಡ್ತಾಯಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿದ್ದು ಬ್ರೆಡ್ ಇತ್ತಲ್ಲ, ಬ್ರೆಡ್ ಮತ್ತು ಬಟಾಟಿ ಇದಕ್ಕೆ ಬ್ರೆಡ್ ಉಪ್ಪಿಟ್ಟು ರೆಡಿ ಆಯಿತು. ಇದನ್ನು ಈಗ ಡಿಶ್ ಔಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಇದಕ್ಕೆ ಅರಿಶಿಣ ಪುಡಿ ಹಾಕ್ತಾರೆ, ಆದರೆ ನಾನು ಅರಿಶಿಣ ಪುಡಿ ಹಾಕಿಲ್ಲ. ಇದಕ್ಕೆ ಹಾಕಿ ಇದ್ದದ್ದೇ ಇಂಗ್ರೀಡಿಯೆಂಟ್ಸ್ನಲ್ಲಿ ಚೆನ್ನಾಗಿ ಮಾಡಿದ್ದೀನಿ. ಈಗ ಡಿಶ್ ಔಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಬ್ರೆಡ್ ಉಪ್ಪಿಟ್ಟು ರೆಡಿ ಆಯಿತು. ಇದನ್ನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಈಸಿಯಾಗಿ ನೀವು ಬ್ರೆಡ್ಡು ಒಂದು ಸ್ವಲ್ಪ ದಿನ ಆಗಿಂದ 1-2 ದಿನ ಇಡ್ತೀವಲ್ಲ, ಹಿಟ್ಟಿಂದ ಸ್ವಲ್ಪ ಬಿರುಸಾಗ್ತವೆ. ಆವಾಗ ಈ ರೀತಿ ನೀವು ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಚಲೋ ಅನ್ನಿಸ್ತದೆ. ಹುಡುಗರು ಅಂತೂ ತುಂಬ ಲೈಕ್ ಮಾಡ್ತಾರೆ ಇದನ್ನು. ಈ ರೀತಿ ನೀವು ಮಾಡ್ಕೊಂಡು ನೋಡಿ, ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್